ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಚತುರ್ಥಿ ತಿಥಿ, ಉಪರಿ ಪಂಚಮಿ ಕೂಡ ಇದೆ. ಈ ದಿವಸ ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ. ವಿಷ್ಣುವಿನ ಆರಾಧನೆ ಶ್ರಾವಣ ಮಾಸದಲ್ಲೆಲ್ಲ ನಡೆಯುತ್ತೆ. ವಿಷ್ಣುವಿನ ಆರಾಧನೆಯಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿ ಆರಾಧನೆ. ಈಗ ನಾಳೆ ನಾಡಿದ್ದರ ಮಟ್ಟಿಗೆ ನಾವು ಕೃಷ್ಣ ಜಯಂತಿಗೆ ಪ್ರವೇಶ ಮಾಡ್ತೀವಿ. ಕೃಷ್ಣನ ಸ್ಮರಣೆ ಅಂತೂ ಶ್ರಾವಣ ಮಾಸ ಸಂಪೂರ್ಣವಾಗಿ ವಿಷ್ಣುವಿನ ಸ್ಮರಣೆಯಿಂದ ತುಂಬಿಬಿಟ್ಟಿದೆ. ಹೀಗಾಗಿ ನಾವು ಶ್ರಾವಣ ಮಾಸವನ್ನು ಮಿಸ್ ಮಾಡ್ಕೋಬಾರ್ದು. ಭಗವಂತನ ಸಮೀಪದಲ್ಲಿ ನಾವು ನಿಂತು ಆ ಮಾಸದಲ್ಲಿ ಇದ್ದೀವಿ ಅಂತಂದರೆ ಭಗವಂತನ ಆರಾಧನೆಯಲ್ಲೂ ಇರಬೇಕಾಗತ್ತೆ. ನಾವು ಇನ್ನೆಲ್ಲೋ ಹೊರಳಿ ಬಿಡೋದಲ್ಲ. ಹೀಗಾಗಿ ಅನುಕ್ಷಣ ಆ ಮಾಸದಲ್ಲಿ ಇದ್ದೀವಿ ಅಂತಂದರೆ ಆ ಮಾಸದ ಸಂಪೂರ್ಣವಾಗಿ ಅವನನ್ನೇ ಆವರಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಕೆಲಸದ ನಡುವೆಯೂ ವಸ್ತುತಃ ನಾವು ಎಷ್ಟರ ಮಟ್ಟಿಗೆ ಅವನಿಗೆ ಸಮರ್ಪಣೆ ಮಾಡ್ಕೋತೀವಿ ಅಂತ ವಿಷ್ಣುವಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಇರುವ ಕಾಲದಲ್ಲಿ, ಅಲ್ಪ ಕಾಲದಲ್ಲೇ ಆಗಬಹುದು, ಒಂದು ನಮಸ್ಕಾರ ಸಲ್ಲಿಸ್ತಾ ಇದ್ದೀವಿ, ಇನ್ನೊಂದು ಚಿತ್ತ ಚಾಂಚಲ್ಯವಿಲ್ಲದೆ, ಇನ್ನೊಂದರ ಕಡೆ ಗಮನವಿಲ್ಲದೆ ಸಮರ್ಪಣೆ ಮಾಡಿಬಿಡಬೇಕು ಅಂತ. ಒಂದು ಸಲ ನಾರದ ಮಹರ್ಷಿ ವಿಷ್ಣುವಿನ ಸನ್ನಿಧಾನಕ್ಕೆ ಹೋದ, ವೈಕುಂಠಕ್ಕೆ ಹೋದ. ನಾನು ಎಷ್ಟೋ ಲೋಕಗಳನ್ನೆಲ್ಲ ನೋಡ್ಕೊಂಬಂದಿದ್ದೀನಿ, ನಿನ್ನ ಗಮನಕ್ಕೆ ಯಾರಾದರೂ ಇಂಥವನು ನನ್ನ ಭಕ್ತ, ಇಂಥವನು ಶ್ರದ್ಧೆಯಿಂದ ಮಾಡ್ತಾನೆ ಅಂತ ಅನಿಸಿದ್ಯಾ ನಿನಗೆ ಅಂತ ಕೇಳ್ದ ವಿಷ್ಣುವನ್ನು. ಆಗ ನಾರದರಿಗೆ ವಿಷ್ಣು ತೋರಿಸ್ದ, ನೋಡಲಿ ಆ ವ್ಯಕ್ತಿಯನ್ನು ಗಮನಿಸು, ರೈತ, ಇವನು ನೋಡಿದ್ದೀನಿ ನಾನು ಅಂತಂದ. ಹಾಂ, ಅವನು ನೋಡಪ್ಪ ನನ್ನ ಸ್ಮರಣೆ ಚೆನ್ನಾಗಿ ಮಾಡ್ತಾನೆ ಅಂತ. ಹೌದಾ, ಅಷ್ಟು ಗಮನಿಸ್ಲಿಲ್ವಲ್ಲ ನಾನು, ಇನ್ನೊಂದು ಸಲ ನಾವು ನೋಡ್ಕೊಂಬರೋ ಅಂತ ವಿಷ್ಣು ಕಳಿಸ್ದ. ನಾರದರು ಬಂದು ಏನು ಮಾಡ್ತಾನೆ ಇವನು ಅಂತ ಬೆಳಗ್ಗೆ ಪಾಪ ಅವನು ಬೆಳಗ್ಗೆ ಎದ್ದ. ಆ ರೈತ ಎದ್ದುಬಿಟ್ಟು ಎದ್ದ ತಕ್ಷಣ ಮುಖ ತೊಳೆದು ಆ ಮನೆಯಲ್ಲಿರ್ತಕ್ಕಂಥ ಒಂದು ಅವರ ದೇವರ ಕೋಣೆಗೆ ಬಂದು ನಾರಾಯಣ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡ್ದ. ತಿರ್ಗಿ ಆಮೇಲೆ ಹೊಲದಳಕ್ಕೆ ಹೋದ. ಪಾಪ ಎಷ್ಟು ಕೆಲಸ, ರೈತರಿಗೆ ಸ್ವಲ್ಪ ಅಲ್ಪ ಕೆಲಸ ಇರುತ್ತಾ ಪಾಪ, ಅಷ್ಟು ಶ್ರಮ, ದುಡಿಬೇಕು, ಉಳಬೇಕು, ಆ ಬಿಸಿಲಲ್ಲಿ ಏಗಬೇಕು, ಎಣಗಬೇಕು. ಬೆಳಗ್ಗೆ ನೋಡ್ತಾನೆ ಇದ್ದಾನೆ, ಇನ್ನೇನಾದ್ರು ಮಾಡ್ತಾನೆ ಇವನು ವಿಶೇಷವಾಗಿ ಅಂತ. ಪಾಪ ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಗಿ ಕೊನೆಗೆ ರಾತ್ರಿ ಬಂದು ಊಟ ಮಾಡಿ ಮಲಗೋ ಮುನ್ನ ನಾರಾಯಣ ಕಾಪಾಡಪ್ಪ ಅಂತ ಹೇಳಿ ಮಲ್ಕೊಂಡ. ಮಾರನೇ ದಿನ ಇದೇ ಕಥೆ. ನಾರದರಿಗೆ ಸ್ವಲ್ಪ ಕೋಪ ಬಂತು. ಹೋದ ಸೀದಾ ವೈಕುಂಠಕ್ಕೆ, ನೋಡ್ಕೊಂಬನ್ನಪ್ಪ ಅಂತಂದ. ಅಲ್ಲಪ್ಪ, ನಾನು ಪ್ರತಿ ಕ್ಷಣ ಅನುಕ್ಷಣ ನಾರಾಯಣ 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 ಅಂತ ಇರ್ತೀನಿ, ನೀನು ನನ್ನನ್ನು ಹೇಳ್ತೀಯ ಅಂತ ನಾನು ಭಾವಿಸಿದ್ದೆ. ಹೋಗಿ ಅವನಿಗೆ ಹೇಳ್ತಾ ಇದ್ದೀಯಲ್ಲ, ಅವನು ಬೆಳಿಗ್ಗೆ ಒಂದು ಸಲ ನಾರಾಯಣ ಕಾಪಾಡಪ್ಪ, ಸಂಜೆ ಒಂದು ಸಲ ನಾರಾಯಣ ಕಾಪಾಡಪ್ಪ, ಇಷ್ಟೇನಾ ಅಂತ. ಇದೇ ನಿನ್ನ ಭಕ್ತನ, ನೀನು ದೊಡ್ಡ ಭಕ್ತ ಅಂತ ಹೇಳ್ಕೊಂಡಿದ್ದು ಇದೇನಾ, ಇವನೇನಾ ಅಂತ. ಬಾಯಿಲಿ ಅಂಥೇಳಿ ಅಲ್ಲೊಂದು ದೊಡ್ಡ ಪಾತ್ರೆ ಇತ್ತು, ಭಾಂಡ. ಆ ಭಾಂಡ ತುಂಬ ನೀರನ್ನು ತುಂಬಿಬಿಟ್ಟು ನಾರದನ ತಲೆ ಮೇಲೆ ಇಟ್ಟ ವಿಷ್ಣು. ಹೋಗಿ ಲೋಕ ಸಂಚಾರ ಮಾಡ್ಕೊಂಬರೋಗು ಅಂತ. ನಾರದ ಹೊರಟ ಆಯಿತು ಅಂತ. ತುಂಬಿದೆ ನೀರು, ತುಳುಕಬಾರ್ದು ನೀರು, ಮತ್ತೆ ವಾಪಸ್ ಅದೇ ಥರ ತರಬೇಕು ಅಂತ ಹೇಳಿದ್ದ. ಒಂದು ತೊಟ್ಟು ನೀರು ಕೆಳಗೆ ಬಿದ್ದರೂ ನೀನು ಸೋತ ಹಾಗೆ ಅಂತ. ಸರಿ ಅಂತ ಹೇಳಿ ಪಾಪ ತುಳುಕಬಾರ್ದು, ಭಾಂಡ ತುಂಬ ದೊಡ್ಡದಾಗಿದೆ, ಬೇರೆ ಅದು ಬಾಣಲಿ ಥರ ಇದೆ ಒಂದು, ಅದನ್ನು ಹೊತ್ಕೊಂಡು ಹೋಗಬೇಕಾಗಿದ್ರೆ ನಿಧಾನಕ್ಕೆ ಮೆಲ್ಲಗೆ ಜೋಪಾನವಾಗಿ ಹೋಗಬೇಕಲ್ಲ. ಹೋಗಿ ಪಾಪ ನಾರದು ಇದೊಂದು ಏನೋ ಟಾಸ್ಕ್ ಕೊಟ್ಟಿದ್ದಾನೆ ವಿಶೇಷವಾದದ್ದು, ಮಾಡಬೇಕು ನಾನು ಶಿಸ್ತಿನಿಂದ ಅಂತ ಹೇಳಿ ಸೈ ಅನ್ನಿಸ್ಕೋಬೇಕು ಅಂತ ಪಾಪ ನಾರದು ನಿಧಾನವಾಗಿ ಹೋಗಿ ಸುತ್ತ ಹಾಕ್ಕೊಂಬಂದು ಮತ್ತೆ ವಾಪಸ್ ಒಂದು ತೊಟ್ಟು ನೀರು ಚೆಲ್ಲಿಲ್ಲಪ್ಪ ಇಟ್ಟಿದ್ದೀನಿ ಅಂತ ತೋರಿಸ್ದ. ಅಲ್ಲಯ್ಯ, ನಾನು ಗಮನಿಸ್ತಾ ಇದ್ದೀನಿ, ಎಷ್ಟು ಸಲ ನಾನು ನೆನೆಸ್ಕೊಂಡೆ ಅಂತ. ನಾರದರಿಗೆ ಹೇಳಿದ್ರಲ್ಲಪ್ಪ, ನಾನು ಹೋಗಿ ಸುತ್ತಾಡ್ಕೊಂಡು ಇದನ್ನು ಜೋಪಾನವಾಗಿ ತಂದು ಇಡೋದೇ ದೊಡ್ಡದಾಗಿತ್ತು, ನಿನ್ನ ಸ್ಮರಣೆ ಬೇರೆ ಮಾಡ್ತೀನಿ ಮತ್ತೆ. ಹಾಗೆ ಅವನಿಗೆ, ಆ ರೈತರಿಗೆ ಸಾಕಷ್ಟು ಕೆಲಸ ಇರುತ್ತೆ. ನಮ್ಮ ರೈತರು ಅಂದರೆ ನಾವೆಲ್ಲ ರೈತರೇ ಒಂಥರ, ಯಾವುದೋ ಒಂದು ಕೃಷಿಯಲ್ಲಿ ತೊಡಗಿದ್ದೀವಿ ನಾವು. ಹಾಗೆ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ನೀವು ಒಂದು ಸಲ ನಾರಾಯಣ ಅಂದರೂ ಅವನಿಗೆ ಗೊತ್ತಾಗುತ್ತೆ. ಆದರೆ ಆ ನಾರಾಯಣ ಅನ್ನುವ ಒಂದು ಶಬ್ದ, ನಾನು ಶ್ರಾವಣ ಮಾಸ ಇದೆಯಲ್ಲಪ್ಪ, ಮಾಸ ಪೂರ್ತಿ ವಿಷ್ಣು ಸ್ಮರಣೆ ಮಾಡಬೇಕು ಅಂತ ಅರ್ಥ ಅಲ್ಲ. ಮಾಡುವ ಒಂದು ನಾಮ ಜಪವೂ ಕೂಡ ಅವನಿಗೆ ಪ್ರೀತಿ ಪಾತ್ರವಾಗಬೇಕು. ಅದು ಯಾವಾಗ ಆಗುತ್ತೆ ಅವನಿಗೆ ಅಂತಂದರೆ, ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಾಗುತ್ತೆ, ನಾನು ಈ ದಿವಸ ಶ್ರದ್ಧೆಯಿಂದ ಯಾವ ಚಿಂತೆ ಮಾಡದೆ 10
ನಿಮಿಷ ಅವನ ಬಗ್ಗೆ ಚಿಂತನೆ ಮಾಡಿದ್ದೀನಿ. ನಮಗೆ ಮೊಬೈಲ್ ನೋಡೋಕ್ಕೆ ದಿನವಿಡೀ ಸಾಕಾಗಲ್ಲ. ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಅಷ್ಟರ ಮುನ್ನವೇ ನಾವು 25 ಸಲ ಮೊಬೈಲ್, ಇದೆಲ್ಲದಕ್ಕೆ ಸಮಯ ಇರುತ್ತೆ. ಒಂದು ಸ್ವಲ್ಪ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಸಮಯ ಇಲ್ಲ ಅಂತಂದರೆ ಇನ್ನು ನಾರಾಯಣನಿಗೆ ಗೊತ್ತಾಗದೇ ಇರುತ್ತೆ ನಮ್ಮ ಆಟ ಇದೆಲ್ಲ. ಹೀಗೆ ಈ ರೀತಿಯಲ್ಲಿ ವಿಷ್ಣು ಸ್ಮರಣೆ ಮಾಡಬೇಕು. ಅದು ನಿಮ್ಮ ಮನಸ್ಸಿಗೆ ಬರಲಿ ಅಂತ ಈ ಒಂದು ಕಥೆ ಹೇಳಿದ್ದಾಯಿತು. ಈ ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಕಿಂಚಿತ್ತಾದರೂ ಸ್ವಲ್ಪ ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಇದು ದೊಡ್ಡದು ಅಂತ ಅನಿಸುತ್ತೆ ಅವನಿಗೆ. ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.